ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನಾ ಬಂದಿದ್ದರಿಂದ ಏನಾದರೂ ತೊಂದರೆ ಆಯಿತಾ? ಅಯ್ಯೋ ಹಾಗೇನೂ ಇಲ್ಲ ಅತ್ತೆ, ನೀವು ಸಡನ್ನಾಗಿ ಬಂದ್ರಲ್ಲ ಗಾಬರಿ ಆಯಿತು ಅಷ್ಟೆ. ಗಾಬರಿನಾ? ಯಾಕೆ? ಕೇಳಿಸ್ಕೋಬಾರ್ದಿರೋ ವಿಷಯನ ಕೆಲವ್ರು ಕೇಳಿಸ್ಕೊಂಡ್ರೆ ಗಾಬರಿ ಆಗುತ್ತಲ್ಲ, ಹಂಗ? ಒಟ್ನಲ್ಲಿ ನೀನ್ ನಮ್ಮ ಮೇಲೆ ಅನುಮಾನ ಪಡ್ಬೇಕು, ಪಡ್ತಾ ಇದ್ಯಾ? ಆದ್ರೆ ನಾನು ಸಾಧನ ಅದಕ್ಕೆ ಅಷ್ಟು ಒಳ್ಳೆಯಳಲ್ಲ. ಅವ್ರು ಬದಲಾದ ಹಾಗೆ ನಾನಂತೂ ಬದಲಾಗದೇ ಇಲ್ಲ. ಅದು ನಿನ್ನ ಹಣೆ ಬರ, ನಿನ್ನ ದುರಾದೃಷ್ಟ. ಎಲ್ಲರೂ ಬದಲಾಗಿದ್ದಾರೆ, ಆದರೆ ನೀನು ಮಾತ್ರ ಬಿಡು. ನಿನ್ನ ಅಣ್ಣ ಬದಲಾಗಿದ್ದಾನಲ್ಲ, ಅದೇ ನನಗೆ ಖುಷಿ. ನಿನ್ನೆ ಅವನು ಏನು ಮಾಡ್ದ ಗೊತ್ತಾ? ತೀರ್ಥ ರಾತ್ರಿ ಪೂರ್ತಿ ಮಲ್ಗೇ ಇಲ್ಲ, ಸುಮ್ಮನೆ ಆರೈಕೆ ಮಾಡ್ತಾ ಇದ್ದ. ನೀನು ಏನೇ ಹೇಳು, ಈ 8 ವರ್ಷದಲ್ಲಿ ನೀನು ಹುಷಾರ್ ತಪ್ಪಿದಾಗ ಜಯರಾಮ ನೀನು ಆರೈಕೆ ಏನಾದರೂ ಮಾಡಿದಾನ? ನಮ್ಮ ತೀರ್ಥ ಸುಮನನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾನೆ, ಆದರೆ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ ಅಷ್ಟೇ. ನನಗೆ ನಂಬಿಕೆ ಇದೆ, ಗುರುಗಳು ಹೇಳಿದ್ದಾರೆ ಈ ಶ್ರಾವಣಕ್ಕೆ ಎಲ್ಲ ಒಳ್ಳೇದಾಗತ್ತೆ, ಅವರಿಬ್ರು ಒಂದಾಗ್ತಾರೆ ಅಂತ. ಅಷ್ಟೇ ಅಲ್ಲ, ನಮ್ಮ ತೀರ್ಥ ಯಾವತ್ತೂ ಅಡುಗೆ ಮನೆಗೆ ಒಂದು ಟೀ ಮಾಡೋಕ್ಕೂ ಬಂದೇ ಇಲ್ಲ. ಮೊನ್ನೆ ಏನೋ ಸುಮನನ್ಗೆ ಬಿಸಿ ಬಿಸಿ ಹಾಲು ಮಾಡಿಕೊಟ್ನಂತೆ. ಅಬ್ಬಬ್ಬಬ್ಬಾ, ಈ ರೀತಿ ಸೇವೆ ಮಾಡೋ ಗಂಡನ ಪಡೆಯೋದಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ಸಾಧನಾ. ಯಾವತ್ತೂ ಅಡುಗೆ ಮನೆಗೆ ಬರದೇ ಇರೋ ತೀರ್ಥ ನಿನ್ನೆ ಅಡುಗೆ ಮನೆಗೆ ಬಂದು ಬಿಸಿನೀರು ಕಾಯಿಸ್ಕೊಂಡು ಅದನ್ನು ಅವಳು ಕೊಟ್ಟು, ಮಾತ್ರೆ ಕೊಟ್ಟು, ಹಣೆಗೆ ತಣ್ಣೀರು ಪಟ್ಟಿ ಹಾಕಿದ್ದಾನೆ. ತೀರ್ಥನನ್ನು ಪಡೆಯೋದಕ್ಕೆ ಸುಮನ ಪುಣ್ಯ ಮಾಡಿದಾಳೆ, ಸುಮನನ್ನು ಪಡೆಯೋದಕ್ಕೆ ತೀರ್ಥ ಪುಣ್ಯ ಮಾಡಿದ್ದಾನೆ. ಈಗ ಒಂದಾಗ್ತಾ ಇದ್ದಾರೆ. ಇನ್ನು ಜೀವಮಾನದಲ್ಲಿ ಯಾವಾಗಲೂ ಖುಷಿಯಾಗೇ ಇರ್ತಾರೆ. ಅಮ್ಮ, ಇನ್ಮೇಲೆ ನಮ್ಮ ಹತ್ರ ಏನಾದ್ರೂ ಮಾತಾಡೋದ್ರೆ ಬೇರೆ ವಿಷಯ ಇದ್ರೆ ಮಾತಾಡೋ, ಆ ಹಾಳದೋಳ್ ಬಗ್ಗೆ ಮಾತಾಡ್ಬೇಡ. ಜಾನ್ವಿ, ಜಾನ್ವಿ! ಅತ್ತೆ, ಅವಳು ಕೋಪ ಮಾಡ್ಕೊಂಡಿದ್ದಾಳೆ. ನಾನು ಹೋಗಿ ಅವಳ ಹತ್ರ ಮಾತಾಡಿ ಬರ್ತೀನಿ. ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್. ನನಗೆ ಗೊತ್ತು ಕಣ್ರೆ, ಅವರಿಬ್ರು ಸುಖವಾಗಿರೋದನ್ನು ಕಂಡು ನೀವಿಬ್ರು ಹೊಟ್ಟೆ ಹೊಡ್ಕೋತಾ ಇದ್ದೀರಾ. ಸಾಧನಾ, ನೀನು ಬದಲಾಗ್ತಿರೋ ನಾಟಕ ಆಡ್ತಿದ್ಯಾ. ಒಂದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ, ನೀನು ಯಾವತ್ತೂ ಬದಲಾಗಲ್ಲ. ಇರು, ನಿಂದು ಇನ್ನೊಂದು ಮುಖನ ಮನೆಯವ್ರ ಮುಂದೆ ಬಯಲು ಮಾಡ್ತೀನಿ. ಹೋಗ್ತಿಲ್ಲ ಅದಕ್ಕೆ, ನನ್ನ ಕೈಲಿ ಆಗ್ತಾ ಇಲ್ಲ. ಅವಳ ಸಂತೋಷನ ಹಾಳು ಮಾಡೋ ಪ್ರಯತ್ನದಲ್ಲಿ ನಾವಿದ್ರೆ ಈ ನಮ್ಮಮ್ಮ ಪದೇ ಪದೇ ಬಂದು ಬಂದು ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇದ್ದಾರೆ. ಇದನ್ನ ನನ್ನ ಕೈಲಿ ಸಾಯಿಸೋದಕ್ಕೆ ಆಗ್ತಿಲ್ಲ ಅದಕ್ಕೆ. ಅವಳು ರೂಮಿಗೆ ಹೋದಾಗ ಅಲ್ಲೇ ಅವಳ ಉಪದೇಶನೇ ಸಾಲ್ದು ಅಂತ ಅಡ್ಗೆ ಮನೆಗೆ ಬಂದಾಗ ಅಲ್ಲೇ ಅವಳ ಗುಣಗಾನನೇ. ಆಗಲ್ಲ ಅದಕ್ಕೆ, ಆಗಲ್ಲ ಅದಕ್ಕೆ ಪ್ಲೀಸ್ ನಾನು ಹೇಳ್ತಾ ಇರೋದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ನೀವು ಅದೇನ್ ಮಾಡ್ಬೇಕು ಅಂತ ಇದ್ದೀರೋ ಬೇಗ ಮಾಡಿ. ಟೈಮ್ಗೋಸ್ಕರ ವೇಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಅದಕ್ಕೆ, ಆಗಲ್ಲ. ಅಣ್ಣ ದಿನ ದಿನ ಅವಳಿಗೆ ಹತ್ರ ಆಗ್ತಾನೆ ಇದ್ದಾನೆ. ಆಮೇಲೆ ನಾವಲ್ಲ ಅದಕ್ಕೆ, ದೇವ್ರು ಬಂದ್ರು ಅವರಿಬ್ರನ್ನ ದೂರ ಮಾಡೋದಕ್ಕಾಗಲ್ಲ. ಒಳ್ಳೇದು. ಈ ಕೋಪ, ಈ ಆವೇಶ, ಈ ಸಿಟ್ಟು ಎಲ್ಲ ಒಳ್ಳೆಯದು ಜಾನು. ಆದರೆ ಅದು ನಮ್ಮ ವಸ್ತುಗಳನ್ನಾಗ್ಲಿ ನಮ್ಮ ಮನಸ್ಸುಗಳನ್ನಾಗ್ಲಿ ಹಾಳು ಮಾಡಬಾರ್ದು. ಈ ಕೋಪದಿಂದ ನಾನು ಕಲ್ತಿರೋದು ಏನು ಹೇಳು ಜಾನು? ಈ
ಈ ಸಿಟ್ಟು ನಮ್ಮ ವಸ್ತುಗಳನ್ನ ಹಾಳು ಮಾಡೋದಲ್ಲದೆ ನಮ್ಮ ಮನಸ್ಸುಗಳನ್ನು ಹಾಳು ಮಾಡುತ್ತೆ. ರಾಜೇಶನ್ ವಿಚಾರವಾಗಿ ನಡೆದ ಇನ್ಸಿಡೆಂಟ್ ಸುಮನ ತಮ್ಮನ್ನು ಹುಡ್ಕೊಂಡು ಹೋಗೋ ಹಾಗೆ ಮಾಡುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅವಳು ಅದ್ರ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. ಅವಳ ಗಮನ ಪೂರ್ತಿ ಅವಳ ಗಂಡನ ಮೇಲೆ ಇದೆ. ಅದೇ ನನಗೆ ಆಶ್ಚರ್ಯ ಆಗ್ತದೆ. ಅದಕ್ಕೆ ಹೇಗೋ ಹುಡುಗ ನಿಮ್ಮವನೇ ಅಲ್ವಾ, ಮತ್ತೆ ಏನಾದರೂ ಸಮಸ್ಯೆ ಮಾಡಿಸಿ. ವಾಟ್? ಅವ್ನು ನನಗೆ ಗೊತ್ತು ಅಂತ ನಿನಗೆ ಯಾರು ಹೇಳಿದ್ದು? ಅವ್ನು ಯಾರಂತಾನೆ ನನಗೆ ಗೊತ್ತಿಲ್ಲ. ಸುಮ್ಮನೆ ಇರಿ. ಅದಕ್ಕೆ ನಮಗೆ ಬೇಕಾದ ಟೈಮ್ಗೆ ನಮಗೆ ಸಹಾಯ ಮಾಡೋ ಹಾಗೆ ಅವ್ನು ಫೋನ್ ಕಾಲ್ಸ್ ಬರುತ್ತೆ, ಅವಳು ಡಿಸ್ಟರ್ಬ್ ಆಗ್ತಾಳೆ. ಇದನ್ನ ನೀವು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ? ಮಾಡ್ತಿದ್ರೆ ಅದನ್ನ ನಿನ್ನ ಹತ್ರ ಹೇಳೋದಕ್ಕೇನು ಜಾನು? ನನಗೂ ಅವನಿಗೂ ಸಂಬಂಧನೇ ಇಲ್ಲ. ಅವನು ಯಾರಂತಾನೆ ನನಗೆ ಗೊತ್ತಿಲ್ಲ. ಆದರೆ ಅವನು ಮಾಡ್ತಿರೋ ಕೆಲಸ ನನಗೆ ಹೆಲ್ಪ್ ಆಗ್ತಾ ಇದೆ. ಓ, ಅದನ್ನ ನೀವೇ ಮಾಡಿಸಿದ್ರಿ ಅಂತ ನಾನು ಅಂದ್ಕೊಂಡಿದ್ದೆ. ಅದಕ್ಕೆ ಹಾಗಾದ್ರೆ ಆ ಕಾಲರ್ ಕಾಲ್ ಮಾಡೋವರೆಗೂ ನಾವು ವೇಟ್ ಮಾಡಬೇಕಾ? ಅವನವಳಿಗೆ ಕಾಲ್ ಮಾಡದೇ ಇದ್ರೆ ಅವನವಳನ್ನ ಮರ್ತೇ ಬಿಟ್ರೆ ನಮಗಿನ್ನೂ ಕಷ್ಟ ಆಗುತ್ತೆ. ಈಗ ಅರ್ಜೆಂಟ್ ಆಗಿ 2 ಕೆಲಸ ಆಗಬೇಕು ಜಾನು. 1, ಸುಮನ ತನ್ನ ಗಂಡನ ಮೇಲೆ ಇಟ್ಟಿರೋ ಗಮನ ಕಡಿಮೆ ಆಗಬೇಕು. 2, ನಿಮ್ಮಮ್ಮ ನಮ್ಮ ಮೇಲಿಟ್ಟಿರೋ ಗಮನ ಬೇರೆ ಕಡೆ ತಿರುಗಬೇಕು. ಒಂದು ಅರ್ಥ ಆಯ್ತು ಅದಕ್ಕೆ, ಆದರೆ ಇನ್ನೊಂದು ಅರ್ಥ ಆಗಲಿಲ್ಲ. ನಿಮ್ಮಮ್ಮಂಗೆ ಸ್ವಲ್ಪ ಬುದ್ಧಿ ಕಲಿಸ್ಬೇಕು. ಅಮ್ಮಂಗ ಏನ್ ಮಾಡ್ತೀರಾ? ಏನು ಮಾಡಲ್ಲ. ನಿಮ್ಮಮ್ಮ ಮನೆಯವ್ರ ಮುಂದೆ ಅವ್ರ ಮರ್ಯಾದೆನ ಅವರೇ ತೆಕ್ಕೊಳ್ಳೋ ಹಾಗೆ ಮಾಡ್ತಾರೆ. ನಾಳೆ ದಿನ ನಮ್ಮಿಂದನೇ ಸುಮನಂಗೆ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಅವ್ರು ಹೇಳಿದ್ರು ಯಾರು ನಂಬಾರ್ದು. ಹಾಗೆ ಮಾಡ್ತೀನಿ. ಹಾಗೆ ಮಾಡಬೇಕು ಅಂದ್ರೆ ನಿಮ್ಮಮ್ಮ ನಮ್ಮ ಮೇಲೆ ವಿನಾಕಾರಣ ಅನುಮಾನ ಪಡ್ತಿದ್ದಾರೆ ಅನ್ನೋದನ್ನ ಪ್ರೊಜೆಕ್ಟ್ ಮಾಡಬೇಕು. ಮನೆಯವರನ್ನ ನಂಬಿಸ್ಬೇಕು. ಹಾಗೆ ಮನೆಯವ್ರನ್ನ ನಂಬಿಸೋದಕ್ಕೆ ನನ್ನ ಹತ್ರ ಸಾಕಷ್ಟು ಐಡಿಯಾಸ್ ಇದೆ. ಅದರಲ್ಲಿ ಮೊದಲನೇ ಐಡಿಯಾಗೆ ನಿನ್ನ ಹೆಲ್ಪ್ ಬೇಕು. ಸರಿ, ಅದಕ್ಕೆ ನೀವು ಯಾವಾಗ ಹೇಳ್ತೀರೋ ನಾನು ಅವಾಗಲೇ ಫೀಲ್ಡಿಗೆ ಇಳಿತೀನಿ. ದ ಗೇಮ್ ಬಿಗಿನ್ಸ್ ನೌ. ಏನ್ರಿ ಚಿಕ್ಕ ಮಕ್ಕಳ ತರ ಗೇಮ್ ಆಟಾಡ್ತಿದ್ದೀರಾ? ನನ್ನ ಕನಸು ಅಂತ ಗೊತ್ತು, ಸುಮ್ಮನೆ ಸತಾಯಿಸ್ಬೇಡಿ, ನೀವು ಹೋಗ್ಬಿಡಿ. ಕನ್ಸಲ್ಲ ಮತ್ತೆ ಹೇಳ್ತಾ ಇದ್ದೀನಿ, ಸತಾಯಿಸ್ಬೇಡಿ. ಈಗ ತಾನೇ ನೀವೇ ಹೇಳಿದ್ರಲ್ಲ ನಾನು ಬಂದ್ರೆ ಅಕ್ಕಂಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಈಗ ನಿಜವಾಗ್ಲೂ ಬಂದಿರ್ತೀರಾ? ಸುಮ್ಮನೆ ಹೋಗ್ರಿ. ಕನ್ಸಲ್ಲ, ನಾನು ನಿಜವಾಗ್ಲೂ ಬಂದಿದ್ದೀನಿ. ನಿಜವಾಗ್ಲೂ ಬಂದಿದ್ದೀರಾ? ಹೌದು. ರೀ ನೀವೇನ್ರಿ ಮಾಡ್ತಿದ್ದೀರಾ ಇಲ್ಲಿ? ಏನ್ ಕನ್ಸ್ ಕಾಣ್ತಿದ್ದೀರಾ? ಹಾಗೇನಿಲ್ಲ. ನೀವೇನಿಲ್ಲಿ? ಅಪ್ಪನ ಜೊತೆ ಮಾತಾಡೋದಿತ್ತಾ? ಅಫಿಷಿಯಲ್ ಮ್ಯಾಟರಾ? ಪರ್ಸ್ನಲ್ ಮ್ಯಾಟರ್. ನಿಮ್ಮ ನೋಡ್ಬೇಕಿತ್ತು. ಐ ಮೀನ್ ಅಕ್ಕನ ನೋಡ್ಬೇಕಿತ್ತು. ಅಕ್ಕನ ತುಂಬ ಮಿಸ್ ಮಾಡ್ಕೋತಿದ್ನಲ್ಲ, ಅದಕ್ಕೆ ಬಂದೆ. ಯಾಕೆ ಬರಬಾರ್ದಿತ್ತಾ? ಸರಿ ಬಿಡಿ. ನಾನು ಹಾಗೆ ಹೇಳಿಲ್ಲ. ಅಲ್ಲ, ನಾನು ಬಂದ್ರೆ ಅಕ್ಕಂಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಹಾಗೆ ಹೇಳಿ ಸಡನ್ ಆಗಿ ಬಂದ್ರಲ್ಲ, ಅದಕ್ಕೆ ಕೇಳಿದೆ. ಏನು ಮಾಡಲಿ, ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು. ಫೋನ್ ಮಾಡಿದ್ರೆ ಅಪ್ಪ ಓದ್ಕೊ ಅಂತ ಬೈತಾರೆ. ಸಿನಿಮಾಗೆ ಹೋಗೋಣ ಅಂದರೆ ನೀವು ಬೇಡ ಅಂತ ಹೇಳಿದ್ರಿ. ಅದಕ್ಕೆ ಅಕ್ಕನೂ ನೋಡ್ದಂಗೆ ಆಗತ್ತೆ, ನಿಮ್ಮ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗತ್ತಲ್ವಾ, ಅದಕ್ಕೆ ಬಂದ್ಬಿಟ್ಟೆ. ಸೂಪರ್ ರೀ, ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡಿತಾ ಇದ್ದೀರಾ. ಏನು ಇಲ್ಲೇ ನಿಲ್ಸಿ ಮಾತಾಡ್ಸ್ತಿದ್ದೀರಾ? ಒಳಗಡೆ ಕರೆಯೋದಿಲ್ವಾ? ಇದು ನಿಮ್ಮನೆ ರೀ. ನಮ್ಮನೆ ಅಂದ್ರೆ ನಮ್ಮನೆ ಅಂತ ಹೇಳಿದೆ. ಇಲ್ಲಿ ಮಾತಾಡಿದ್ರೇನು ಅಲ್ಲಿ ಮಾತಾಡಿದ್ರೇನು? ಬನ್ನಿ.
ಬರ್ಬೇಕಾದ್ರೆ ಬಲ್ಗಾಲಿಟ್ಟೆ ಬಂದ್ರಿ ತಾನೆ? ಏನಂದ್ರೆ? ಏನಿಲ್ಲ, ಬರ್ಬೇಕಾದ್ರೆ ಬಲ್ಗಾಲಿಟ್ಟೆ ಬರ್ಬೇಕಲ್ವಾ, ಇನ್ನೇನು ಜಂಪ್ ಮಾಡ್ಕೊಂಡು ಬರಬೇಕಾಯ್ತಾ? ಏನಿಲ್ಲ ಬಿಡಿ, ಬನ್ನಿ. ರಾಜಿ, ಯಾವಾಗ ಬಂದೆ? ಈಗ ತಾನೇ ಬಂದೆ. ಅಕ್ಕ ಅಂತ ಕರಿ, ಪರವಾಗಿಲ್ಲ. ನಾನು ನಿನ್ನ ಅಕ್ಕ ಇದ್ದ ಹಾಗೆ. ಸುಮನ್ ನೋಡೋದಕ್ಕೆ ಬಂದ್ಯಾ? ಹಾಂ ಅಕ್ಕ. ಸರಿ, ಕುಡಿಯೋದಕ್ಕೆ ಏನಾದರೂ ತಗೋತೀಯಾ? ಏನು ಬೇಡ ಅಕ್ಕ. ಹೇಗಿದ್ರು ಸುಮಂಗ್ ಜ್ಯೂಸ್ ಮಾಡ್ತಾ ಇದ್ದೀನಿ, ನಿಮ್ಮಿಬ್ರಿಗೂ ಮಾಡ್ತೀನಿ, ಸರಿನಾ? ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಅಯ್ಯೋ, ಇದ್ರಲ್ಲಿ ಏನಿದೆ ತೊಂದರೆ? ಅವಳಿಗೆ ಹೇಗಿದ್ರು ಜ್ಯೂಸ್ ಮಾಡ್ತಿದ್ದೀನಲ್ಲ, ನಿಮಗೂ ಮಾಡ್ತೀನಿ ಅಷ್ಟೇ. ಸರಿ, ನೀನು ಹೋಗಿ ಸುಮನ್ ಹತ್ರ ಮಾತಾಡ್ತಿರು, ಒಂದು 5 ನಿಮಿಷ ಜ್ಯೂಸ್ ತಂದ್ಬಿಡ್ತೀನಿ. ಇದ್ಯಾಕ್ರಿ ಹೀಗೆ ನಿಂತ್ಬಿಟ್ರಿ? ಏನಿಲ್ಲ, ಈ ಮನೆಗೆ ಬಂದಾಗೆಲ್ಲ ಸಾಧನಾಕನ ಎದುರುಗಡೆ ಹೋಗ್ಬೇಕಲ್ಲಪ್ಪ ಅಂತ ಭಯ ಆಗ್ತಿತ್ತು. ಈಗ ನೋಡಿದ್ರೆ ಇಷ್ಟೊಂದು ಖುಷಿಯಾಗಿ ಮಾತಾಡಿಸ್ತಿದ್ದಾರೆ. ಮಾತಾಡಿಸ್ತಿರೋದು ಸಾಧನಾ ಅಕ್ಕನೇನಾ ಅಂತ ಡೌಟ್ ಬರ್ತಿದೆ ನನಗೆ. ಸಾಧನಾ ಅಕ್ಕನೇ, ಬನ್ನಿ ಹೋಗೋಣ. ಅಕ್ಕ ನಾನು ಬಂದಿರೋದು ಸಿಕ್ಕಾಪಟ್ಟೆ ಖುಷಿ ಆಗ್ತಾಳೆ. ಚಿಟ್ಕೆ ಹೊಡೆಯಷ್ಟು ಜ್ವರ ಎಲ್ಲ ಹೋಗ್ಬಿಡುತ್ತೆ, ನೋಡ್ತಾ ಇರಿ. ನೀವೇನು ಜಾದುಗಾರ್ತಿನ? ಒಂದು ಪಟ್ಸ್ವಾಹ ಅಂದ ತಕ್ಷಣ ಜ್ವರ ಮಂಗ್ಮೈ ಆಗಕ್ಕೆ? ಪ್ರೀತಿ, ಅಕ್ಕಂಗೆ ನನ್ನ ಮೇಲಿರೋ ಪ್ರೀತಿ. ನನ್ನ ನೋಡ್ತಿದ್ರೆ ಅಕ್ಕ ಜ್ವರನೆಲ್ಲ ಮರ್ತ್ಬಿಡ್ತಾಳೆ. ಸರಿ ಬನ್ನಿ, ನಿಮ್ಮ ಪ್ರೀತಿ ಅದು ಏನು ಮಾಡುತ್ತೆ ಅಂತ ನೋಡೇ ಬಿಡ. ನನ್ನ ಅಕ್ಕ ನಿಮ್ಗಿಂತ ಒಂದು ಕೈ ಹೆಚ್ಚಿಗೆ ನನ್ನನ್ನೇ ಪ್ರೀತಿಸೋದು, ಗೊತ್ತಾ ನಿಮಗೆ? ಆಯಿತು, ಅದನ್ನು ನೋಡೇ ಬಿಡೋಣ. ಈಗ ನಾನು ಒಳಗೆ ಹೋಗಿ ಅದಕ್ಕೆ ನೀವು ತುಂಬ ಪ್ರೀತಿ ಮಾಡೋರು ಬಂದಿದ್ದಾರೆ ಅಂತ ಹೇಳ್ತೀನಿ. ಅದಕ್ಕೇನಾದರೂ ನಿಮ್ಮ ಹೆಸರು ಹೇಳಿದ್ರೆ ನೀಲವೇನು, ಹೇಳಿಲ್ಲ ಅಂದರೆ ಅದಕ್ಕೆ ಎಲ್ಲಿಟ್ಟಿದ್ದೀನಿ? ಆ ಕಡೆ ಎಲ್ಲಾದ್ರೂ ಇರ್ಬೋದಾ? ಅದಕ್ಕೆ ಸುಭಾಷ್, ಅದಕ್ಕೆ ನೀವು ತುಂಬ ಪ್ರೀತಿ ಮಾಡೋರು ನಿಮ್ಮ ನೋಡಕ್ಕೆ ಬಂದಿದ್ದಾರೆ. ಯಾರಿರ್ಬೋದು ಹೇಳಿ? ಯಾರು? ಅಪ್ಪ ರಾಜ ಏನಾದ್ರು ಬಂದಿದ್ದಾರಾ ಸುಭಾಷ್? ಅದಕ್ಕೆ ಸುಭಾಷ್, ನಂಗೆ ಹುಷಾರಿಲ್ಲ ಅಂತ ಅವ್ರಿಗೆ ಏನಾದ್ರು ಹೇಳ್ಬಿಟ್ಯಾ ಹೇಗೆ? ಅಕ್ಕ ರಾಜಿ, ಅದಕ್ಕೆ ನೀವು ಬರೀ ರಾಜಿನ ಮಾತ್ರ ಪ್ರೀತಿ ಮಾಡೋದಾ? ನಾನು ಲೆಕ್ಕಕ್ಕಿಲ್ವಾ? ಹೇಗೆ ಸೋತ್ರಿ ಅಂತ ಒಪ್ಕೊಳ್ರಿ. ಏನಿದು ಸೋಲು ಗೆಲ್ವು ಅಂತ? ಏನಾಗಿದೆ ನಿಮ್ಮಿಬ್ರಿಗೂ? ಏನಿಲ್ಲ ಅಕ್ಕ, ನೀನನ್ನ ಎಲ್ರಿಗಿಂತ ತುಂಬಾ ಇಷ್ಟಪಡ್ತೀಯ ಅಂತ ಟೆಸ್ಟ್ ಮಾಡ್ಬೇಕಿತ್ತು. ಹಾಗೆ ನೀನು ಇವ್ರನ್ನ ತುಂಬಾ ಇಷ್ಟಪಡ್ತೀಯ ಅಂತ ಭ್ರಮೇಲಿದ್ರು, ಆ ಭ್ರಮೆನ್ ಕಡಿಮೆ ಮಾಡ್ಬೇಕಾಗಿತ್ತು, ಮಾಡಿದೆ. ಮುಖ ನೋಡು, ಹೀಗೆ ಹಳ್ಳನೆ ಕುಡ್ದಾಗ ಆಗೋಗಿದೆ. ನನಗೆ ಇಬ್ರಂದ್ರೂ ಇಷ್ಟನೇ, ಒಬ್ರು ಹೆಚ್ಚು ಒಬ್ರು ಕಡಿಮೆ ಅಂತೆಲ್ಲ ಏನಿಲ್ಲ. ಕೇಳಿಸ್ಕೊಂಡ್ರಾ? ಸೂಪರ್ ಅದಕ್ಕೆ ನೀವು. ಅಕ್ಕ ಹೇಗಿದೆಯೇ? ಹುಷಾರಿಲ್ಲ ಅಂತ ಒಂದು ಕಾಲ್ ಮಾಡ್ದ ನೋಡಿ ನೀನು. ರಾಜಿ, ನಿನಗೆ ಯಾಕೆ ಹೇಳಿ ಹೇಳು? ನೀನ್ ಗಾಬರಿ ಪಡ್ಕೊಳ್ಳೋದಲ್ದೆ ಅಪ್ಪನೂ ಗಾಬರಿ ಆಗ್ತಾರೆ. ಈಗ್ಲೂ ನಿಂಗೆ ಹೇಳೋದು ಬೇಡ ಅಂತಾನೆ ಇದ್ದೆ, ಆದ್ರೆ ಈ ಕೋತಿ ಹೇಳುತ್ತೆ ಅನ್ನೋದೇ ಮರ್ತ್ಬಿಟ್ಟಿದ್ದೀನಿ ನಾನು. ಬರೀ ಕೋತಿ ಅಲ್ಲ ಅಕ್ಕ, 6 ಅಡಿ ಕೋತಿ. ಕತ್ತೆ ಬಲ್ಲುದೆ ತಾ ಹೊತ್ತ ಕಸ್ತೂರಿಯ ಪರಿಮಳವ. ಬಾ 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 ಬಾ. ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ ಅಂತ? ಮೃತ್ಯು ಬಲ್ಲದೆ ವೇಳೆ ಹೊತ್ತೆಂಬುದ? ಖಂಡಿತವಾಗ್ಲೂ ಇಲ್ಲ. ಮೃತ್ಯುವಿಗೆ ವೇಳೆ ಹೊತ್ತು ಹಗಲು ರಾತ್ರಿ ಏನಿಲ್ಲ, ಬಂದಿದ ತಕ್ಷಣ ಗುಡಿಸ್ಕೊಂಡು ಹೋಗ್ಬಿಡುತ್ತೆ. ಪತಿ, ನೀನು ಏನೇ ಹೇಳು, ಪುಸ್ತಕನ ಓದ್ತಾ ಇದ್ರೆ ಅದ್ರಲ್ಲಿ ಸಿಗೋ ಆನಂದ ಬೇರೆ ಇನ್ಯಾವುದ್ರಲ್ಲೂ ಸಿಕ್ಕಲ್ಲ ಕಣೆ. ನಿನಗೆ ಅದೆಲ್ಲ ಅರ್ಥ ಆಗಲ್ಲ ಬಿಡು. ನೋಡು ಎಷ್ಟು ಚೆನ್ನಾಗಿದೆ. ಕತ್ತೆ ಬಲ್ಲುದೆ ತಾ ಹೊತ್ತ ಕಸ್ತೂರಿಯ ಪರಿಮಳವ ಅಂತ. ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ ಅಂತಾನೆ. ಎಷ್ಟು ಚೆನ್ನಾಗಿದೆ ಅಲ್ಲ? ಈಗ ನೀವು ನನ್ನ ಮಾತು ಕೇಳ್ತೀರಾ ಅಥವಾ ನಾನು ಹೋಗ್ಲಾ? ಬೇಡಪ್ಪದು, ನೀನು ಬರಬೇಕಾದ್ರೆ ಸುಮ್ಮನೆ ಬಂದಿರಲ್ಲ.
ಏನೋ ಸಂದೇಶವನ್ನು ಹೊತ್ತು ತಂದಿರುವೆ. ಅದೇನೆಂದು ಪೇಳುವಂತಹವಳಾಗು, ನಾನು ಕೇಳುವಂಥವನಾಗುತ್ತೇನೆ. ಹಾಗಾದ್ರೆ ನನ್ನ ಪೂರ್ತಿ ಮಾತನ್ನ ಕೇಳಬೇಕು, ಮಧ್ಯದಲ್ಲಿ ಮಾತಾಡೋಗಿಲ್ಲ. ಆಮೇಲೆ ನಿಮ್ಮ ನಿರ್ಧಾರನ ಹೇಳಬೇಕು. ಆಯಿತು, ಅದೇನೆಂದು ಪೇಳಿ, ನಾನು ನಂತರ ನನ್ನ ತೀರ್ಮಾನವನ್ನು ಹೇಳುವೆನು. ರೀ, ನನ್ನ ಅನುಮಾನ ನಿಜ ರೀ. ಸಾಧನ ಬದಲಾಗಿಲ್ಲ. ರಾಜಿ, ಅಪ್ಪ ಹೇಗಿದ್ದಾರೆ? ಆರಾಮಾಗಿದ್ದಾರೆ ಅಕ್ಕ. ನಿನಗೆ ಹುಷಾರಿಲ್ದಿರೋ ವಿಷಯನ ನಾನು ಅಪ್ಪನಿಗೆ ಹೇಳಿಲ್ಲ. ಹೇಳಿದ್ರೆ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಕ್ಲೋಸ್ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಒಳ್ಳೆ ಕೆಲಸ ಮಾಡಿದೆ ರಾಜಿ. ಅದು ಸರಿ, ನಿನ್ನ ಪರೀಕ್ಷೆ ಎಲ್ಲ ಯಾವಾಗ? ಚೆನ್ನಾಗಿ ಓದ್ಕೋತಿದ್ಯಾ ತಾನೇ? ಹಾಂ ಅಕ್ಕ, ಓದ್ಕೋತಾ ಇದ್ದೀನಿ. ನೋಡ್ರಾಜಿ, ಮನೆ ಕೆಲಸ ಅದು ಇದು ಅಂತ ಓದೋದ್ರ ಕಡೆ ಗಮನ ಕೊಡೋದು ಬಿಡ್ಬೇಡ. ನೀನು ಚೆನ್ನಾಗಿ ಓದಿ ಲಾಯರ್ ಆಗಬೇಕು, ಅದೇ ನನ್ನ ಆಸೆ. ನಾನು ಓದ್ಕೋತಿದ್ದೀನಿ ಅಕ್ಕ. ನೀನು ಅಪ್ಪ ಓದ್ಕೋ ಅಂತ ಹೇಳೋದನ್ನ ಕೇಳ್ತಿದ್ರೆ ನಾನೆಲ್ಲ ಎಕ್ಸಾಮಲ್ಲಿ ಫೇಲ್ ಆಗ್ಬಿಡ್ತೀನಿ ಅಂತ ನನ್ನ ಮೇಲೆ ನನಗೆ ಡೌಟ್ ಆಗ್ತಿದೆ. ರಾಜಿ, ತಮಾಷೆಗೂ ಹಾಗೆ ಹೇಳ್ಬೇಡ. ನೋಡ್ರಾಜಿ, ನೀನು ತುಂಬ ಚೆನ್ನಾಗಿ ಓದಬೇಕು. ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು. ಜೀವನದಲ್ಲಿ ನಿಂಗೆ ಯಾವುದೇ ರೀತಿ ಕೊರತೆ ಇರಬಾರ್ದಮ್ಮ. ಇನ್ಯಾವತ್ತೂ ಹಾಗೆ ಹೇಳ್ಬೇಡ. ತಮಾಷೆಗೂ ಹಾಗೆ ಹೇಳ್ಬಾರ್ದು ನೀನು. ನಿಮ್ಮಿಂದಾನೆ ನಾನು ಓದೋದಕ್ಕಾಗ್ತಿಲ್ಲ ಗೊತ್ತಾ. ರಾತ್ರಿ ಹಗಲಾಗೋವರೆಗೂ ನಿಮ್ಮ ಜೊತೆ ಮಾತಾಡ್ತಾ ಓದೋದನ್ನೇ ಕಡಿಮೆ ಮಾಡಿದ್ದೀನಿ. ಸುಮಾ, ಅಕ್ಕ ಅಕ್ಕ, ನೀವ್ಯಾಕೆ ತರೋದಕ್ಕೆ ಹೋದ್ರಿ? ಸುಮಾ, ನಾನು ನಿನಗೇನು ಹೇಳಿದ್ದೆ? ರೆಸ್ಟ್ ತಗೋ ಅಂತ ಹೇಳಿದ್ದೆ ತಾನೆ? ಎಷ್ಟೊತ್ತಿಂದ ನಿಂತಿದ್ಯಾ? ಕೂತ್ಕೋ. ಅಯ್ಯೋ ಅಕ್ಕ, ಅದು ರಾಜಿ. ಕೂತ್ಕೋ ಅಂದೆ. ರಾಜಿ, ಜ್ಯೂಸ್ ತಗೋ. ಥ್ಯಾಂಕ್ಸ್ ಅಕ್ಕ. ನೀನು ತಗೋ. ಅಕ್ಕ, ನಂಗೆ ಬೇಡವಾಗಿತ್ತು. ಬೇಡ ಅಂದ್ರೆ ಕೇಳೋರು ಯಾರು? ಕುಡಿ ಕುಡಿ ಅಂದೆ. ಬದಲಾಗಿರೋ ಥರ ನಾಟಕ ಮಾಡ್ತಿದ್ದಾಳೆ. ಮತ್ತದೇ ರಾಗ ಶುರು ಮಾಡ್ದ. ಪದ್ದು, ನಿನ್ನ ಅನುಮಾನ ಪರಿಹಾರ ಆಗಕ್ಕೆ ಏನ್ ಮಾಡಬೇಕು ಹೇಳೆ? ಎಲ್ಲದನ್ನು ಸಂಶಯ ದೃಷ್ಟಿಯಿಂದನೇ ನೋಡ್ತೀಯಲ್ಲೇ. ಆಂಜನೇಯನ್ ಥರ ಎದೆ ಬಗ್ದ ಅವಳೇನಾದ್ರು ತೋರಿಸ್ಬೇಕಾಗಿತ್ತಾ? ನಾನು ಒಳ್ಳೆಯವಳು ಅಂತ. ಕಡೆ ಪಕ್ಷ ಆ ಸಾಧನ ತನ್ನ ಪ್ರಾಣ ಬಿಟ್ಟಾದ್ರೂ ತೋರಿಸ್ಬೇಕಾ ನಾನು ಒಳ್ಳೆಯವಳು ಅಂತ? ಅದಕ್ಕೆ ನಾ ಹೇಳಿದ್ದು, ನನ್ನ ಮಾತನ್ನ ಪೂರ್ತಿಯಾಗಿ ಕೇಳ್ಕೋಬೇಕು, ಆಮೇಲೆ ಮಾತಾಡಬೇಕು ಅಂತ. ಈಗ ಅರ್ಧ ಗಂಟೆ ಮುಂಚೆ ನಾನು ಅಡುಗೆ ಮನೆಗೆ ಹೋದೆ. ಸಾಧನ ಅಲ್ಲಿ ಕೆಲಸ ಮಾಡ್ತಿದ್ಲು. ಆಗ ನಾನು ತೀರ್ಥ ಸುಮನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ದಾನೆ ಅಂತ ಹೇಳಿದೆ. ಅದಕ್ಕೆ ಅವಳು ಎಷ್ಟು ಕೋಪ ಮಾಡ್ಕೊಂಡ್ಲು ಗೊತ್ತಾ? ಗಂಡ ಹೆಂಡತಿ ಒಂದಾಗ್ತಾರೆ ಅಂದ್ರೆ ಸಾಧನ ಯಾಕೆ ಸಿಟ್ಟಾಗ್ತಾಳೆ? ಏಕೆ? ಸಾಧನ ಸಿಟ್ಟಲ್ಲಿ ಏನಾದರೂ ಮಾತಾಡ್ಲಿಲ್ಲ, ಆದ್ರೆ ಮುಖದಲ್ಲಿ ಚೆಹರೆ ಕಾಣಿಸ್ತಾ ಇತ್ತು. ಏನು ಮಾತು ಅಂತ ಆಡ್ತೀಯ ಪದ್ದು ನೀನು? ಬಾಯ್ ಬಿಟ್ಟು ಮಾತಾಡ್ದಾಗ ತಾನೇನೆ ಇದು ಮೃದುವಾದ ಮಾತಾ, ಪ್ರೀತಿಯ ಮಾತಾ, ಅಸೂಯೆ ಮಾತಾ, ದ್ವೇಷದ ಮಾತಾ ಅಂತ ಗೊತ್ತಾಗೋದು? 100 ಮಾತಿಗಿಂತ ಮುಖದಲ್ಲಿ ಕಾಣುವ ಒಂದು ಭಾವನೆ ಹೆಚ್ಚು ಅರ್ಥ ಕೊಡುತ್ತೀರಿ. ಒಂದು ವೇಳೆ ಆ ಭಾವನೆನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದಲ್ಲ ನೀನು? ನನಗೆ ಗೊತ್ತಿತ್ತು ನೀವು ಹೀಗೆ ಹೇಳ್ತೀರಾ ಅಂತ. ಅದಕ್ಕೆ ಈಗ ನಾನು ಒಂದೊಂದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಅವತ್ತು ಅಡುಗೆ ಮನೆಯಲ್ಲಿ ಕೆಲಸ ಮಾಡಬೇಕಾಗಿದ್ದು ಸುಮನ. ಆಗ ಹೆಲ್ಪ್ ಮಾಡ್ತೀನಿ ಅಂತ ಬಂದವರು ಸಾಧನ ಮತ್ತೆ ಜಾಹ್ನವಿ. ಅವತ್ತೇನಾಯ್ತು? ಅಡುಗೆ ಹಾಳಾಯ್ತು. ಅದಕ್ಕೆ ತೀರ್ಥ ಸುಮನನ ಮೇಲೆ ಕೋಪ ಮಾಡಿಕೊಂಡು ಸೀದಾ ಹೊಟ್ಟೋದ. ಆದರೆ ಮಾರನೇ ದಿವಸ ಏನಾಯ್ತು? ತೀರ್ಥನ ಕೈಯಿಂದ ಅವಳಿಗೆ ಮಾಂಗಲ್ಯ ಧಾರಣೆ ಮಾಡಿಸ್ಬೇಕು ಅಂತಿದ್ವಿ, ಹೌದಾ? ಹೌದು. ಹಾಂ, ಆದರೆ ತೀರ್ಥನಿಗೆ ಅನಿವಾರ್ಯ ಕೆಲಸಗಳಿರೋದ್ರಿಂದ ಅವನು ಬೇಗ ಹೊಟ್ಟೋದ. ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ದ ತಾನೆ? ಹೌದು, ಬರ್ತೀನಿ ಅಂತ ಹೇಳಿದ್ದ. ಆಗೇನಾಯ್ತು? ಸುಮನ ಆಚೆ ಹೋದ್ಲು. ಸುಮನ ಅಷ್ಟು ಬೇಜವಾಬ್ದಾರಿ ಹುಡುಗಿ ಅಲ್ಲ. ಆದರೆ ತಮ್ಮನ ಕೊಲೆ ವಿಚಾರ ಬಂದಾಗ ಅವಳು ಆಚೆ ಹೋಗಿದ್ಲು.